ಗುಂಡ್ಲುಪೇಟೆಯ ಪುರಸಭಾ ಕಾರ್ಯಾಲಯದಲ್ಲಿ ಒಂದು ಹೈಟೆಕ್ ಶೌಚಾಲಯವನ್ನು ಇಲ್ಲಿ ತಗೊಂಡು ಬಂದಿದ್ದಾರೆ. ಹಾಗಾಗಿ ಹಳೆ ಬಸ್ ಸ್ಟ್ಯಾಂಡು ಮತ್ತು ಹೊಸ ಬಸ್ ಸ್ಟ್ಯಾಂಡಲ್ಲಿ ಒಂದು ಮಹಿಳೆಯರಿಗೆ ಒಂದು ಶೌಚಾಲಯ ಇರ್ಬೋದು. ಆದರೆ ಟಿಪ್ಪು ವೃತ್ತದಲ್ಲಿ ಅಂದರೆ ಕೋಡಳ್ಳಿ ಸರ್ಕಲ್ ಬರುತ್ತೆ, ಚಾಮರಾಜನಗರ ರೋಡ್ಗೆ ಹೋಗ್ತಕ್ಕಂಥ ಊರಿಗೆ ಹೋಗ್ತಕ್ಕಂಥ ಸರ್ಕಲಲ್ಲಿ, ಟಿಪ್ಪು ಸರ್ಕಲಲ್ಲಿ ಬಯಲು ಶೌಚಾಲಯ ಇಲ್ಲ. ಅಲ್ಲಿ ಮಹಿಳೆಯರು ಸೂಕ್ತವಾದಂತಹ ಒಂದು ಶೌಚಾಲಯ ಇಲ್ಲದೇ ಇರೋಂತಹ ಕಾರಣ ಈ ಒಂದು ಹೈಟೆಕ್ ಶೌಚಾಲಯವನ್ನು ಅಲ್ಲಿ ಬಳಸಬೇಕು. ಹೀಗಾಗಿ ಈ ಮುನ್ಸಿಪಾಲ್ಟಿ ಒಂದು ಕಾರ್ಯಾಲಯದ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಮೈದಾನದಲ್ಲಿ ನಿಲ್ಲಿಸಿದ್ದಾರೆ. ಹಾಗಾಗಿ ಸಂಬಂಧಪಟ್ಟಂತಹ ಪುರಸಭಾ ಅಧಿಕಾರಿಗಳು ಮತ್ತು ಆಡಳಿತ ವರ್ಗದವರು ಕೂಡಲೇ ಈ ಒಂದು ಹೈಟೆಕ್ ಶೌಚಾಲಯವನ್ನು ಒಂದು ಮಹಿಳೆಯರಿಗಾಗಿ ಒಂದು ಟಿಪ್ಪು ಸರ್ಕಲ್ ಅಂದರೆ ಕೋಡಳ್ಳಿ ಸರ್ಕಲಲ್ಲಿ ಈ ಒಂದು ಶೌಚಾಲಯವನ್ನು ಅಲ್ಲಿ ತಗೊಂಡೋದ್ರೆ ಭಾಳ ಯಂಗ್ಸರಿಗೆ ಮತ್ತು ಮಕ್ಕಳಿಗೆ, ಹೆಣ್ಮಕ್ಕಳಿಗೆ, ಶಾಲೆಗೆ ಹೋಗ್ತಕ್ಕಂತಹ ಮಕ್ಕಳಿಗೆ ಮತ್ತು ಅಲ್ಲಿ ಬಸ್ ತಂಗುದಾಣದಲ್ಲಿ ನಿಲ್ತಕ್ಕಂಥ ಮಹಿಳೆಯರಿಗೆ ಭಾಳ ಅನುಕೂಲ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಬ್ಲಾಗನ್ನು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಹಾಗಾಗಿ ಕೂಡಲೇ ಸಂಬಂಧಪಟ್ಟಂತಹ ಪುರಸಭಾ ಆಡಳಿತ ವರ್ಗದವರು, ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ನಾನು ಈ ಮುಖಾಂತರ ಕೇಳ್ಕೊತಾ ಇದ್ದೇನೆ. ನೋಡಿ, ಇದು ಪುರುಷರಿಗೆ, ಇದು ಹೈಟೆಕ್ಕು. ನೋಡಿ, ಒಳಗಡೆ ಇಲ್ಲಿ ಬಾತ್ರೂಮ್ಗೆ ಹೋದರೆ ಇಲ್ಲಿ ನಲ್ಲಿ ಇರುತ್ತೆ, ಅಲ್ಲಿಂದ ಬಂದರೆ ಇದನ್ನೆಲ್ಲ ಪುನಃ ಪೈಪಲ್ಲಿ ಅಲ್ಲಿ ಒಳಗಡೆ ಹೋದಂತಹ ಪೈಪಿಂದ ಪುನಃ ಎಳ್ಕೊಂಡು ಅಲ್ಲಿ ಪುನಃ ಹೊರಗಾಕ್ತಾರೆ. ಇಲ್ಲೊಂದು ಬಾತ್ರೂಮ್ ಇದೆ, ಇಲ್ಲಿ ನೋಡಿ ನಲ್ಲಿ ಇದೆ, ಇಲ್ಲೊಂದು ನಲ್ಲಿ ಇದೆ, ಮಾಮೂಲಿ ಬೇಸನ್ನು. ನೋಡಿ, ಇದು ಅದು ಮಹಿಳೆಯರಿಗೆ, ಇದು ಪುರುಷರಿಗೆ. ಇಲ್ಲಿ ಕೈ ತೊಳೆಯುವಂತಹ ಸ್ಥಳ ಬೇಸನ್ ಹಾಕಿದ್ದಾರೆ. ಅಲ್ಲಿ ಮಿರರು ಕೂಡ ಇದೆ. ಇದು ನೋಡಿ, ಸಂಚಾರಿ ಶೌಚಾಲಯ, ಪುರಸಭಾ ಗುಂಡ್ಲುಪೇಟೆ ಕಾರ್ಯಾಲಯದ ಗುಂಡ್ಲುಪೇಟೆ. ಇಲ್ಲಿ ನಮ್ಮ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಸ್ವಚ್ಛ ಭಾರತ್ ಸ್ವಚ್ಛ ಅಭಿಯಾನ್ ಅನ್ನೋಂತಹ ಅಡಿಯಲ್ಲಿ ಪ್ರತಿ ಮನೆಯಲ್ಲೂ ಕೂಡ ಶೌಚಾಲಯ ಇರಬೇಕು ಅಂತ ಹೇಳ್ತಾರೆ. ಬಯಲು ಮುಕ್ತ ಶೌಚಾಲಯ ಆಗಬೇಕು ಅಂದ್ಬಿಟ್ಟು ಪ್ರತಿ ಮನೆಯಲ್ಲೂ ಕೂಡ ಶೌಚಾಲಯವನ್ನು ನಿರ್ಮಾಣ ಮಾಡ್ತಾಯಿದ್ದಾರೆ. ಹಾಗಾಗಿ ಒಂದು ಫಂಕ್ಷನ್ಗೆ ಹೋದಾಗ ಮತ್ತು ಇನ್ನಿತರ ಒಂದು ಹೊರಗಡೆ ಹೋದಾಗ ಬರೀ VIP ಗಳಿಗೆ ಮಾತ್ರ ಸೀಮಿತ ಆಗದೆ ಈ ಒಂದು ಇಲ್ಲಿ ನಿಲ್ಲಿಸೋದಕ್ಕಿಂತ ಮುಖ್ಯವಾಗಿ ಟಿಪ್ಪು ಸರ್ಕಲಲ್ಲಿ ನಿಲ್ಲಿಸಿದ್ರೆ ಭಾಳ ಅನುಕೂಲ ಆಗುತ್ತೆ ಅನ್ನೋಂಥ ದೃಷ್ಟಿಯಿಂದ ಈ ಮಾತನ್ನು ಹೇಳ್ತೇನೆ. ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು.